ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯ ಫೈಟ್ ಜೋರಾಗಿದೆ. ರಾಜಶ್ರೀ ಯಾದವ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಹೋರಾಟಗಾರ ಪತ್ರವನ್ನ ಬರೆದಿರೋದು, ಪ್ರಶಸ್ತಿಯನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಎಚ್ ಕೆ ಪಾಟೀಲ್ ಅವರಿಗೆ ಪತ್ರ ಬರೆದಿದ್ದಾರೆ ಕನ್ನಡ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರು. ರಾಜಶ್ರೀ ಯಾದವ್ ಮರಾಠ ಮಂಡಳಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ, ಎಂಎಲ್ಸಿ ನಾಗರಾಜ್ ಯಾದವ್ ಪತ್ನಿಯಾಗಿದ್ದಾರೆ. ಮರಾಠ ಮಂಡಳ ಸಂಸ್ಥೆ ಕನ್ನಡಕ್ಕೆ ಎಂದಿಗೂ ಕೂಡ ಸ್ಪಂದಿಸಿಲ್ಲ, ಅವರಿಗೆ ಪ್ರಶಸ್ತಿ ನೀಡಿದ್ದು ಸರಿಯಲ್ಲ ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಕನ್ನಡ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರು. ಎಂಎಲ್ಸಿ ನಾಗರಾಜ್ ಯಾದವ್ ಪತ್ನಿ ರಾಜಶ್ರೀ ಯಾದವ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿರೋದು ಈಗ ಕನ್ನಡ ಹೋರಾಟಗಾರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕನ್ನಡ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರು ಸಿಎಂ ಸಿದ್ದರಾಮಯ್ಯ ಹಾಗೇನೆ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ರಾಜಶ್ರೀ ಯಾದವ್ ಮರಾಠ ಮಂಡಳಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ, ಮರಾಠ ಮಂಡಳಿ ಸಂಸ್ಥೆ ಕನ್ನಡಕ್ಕೆ ಎಂದಿಗೂ ಕೂಡ ಸ್ಪಂದಿಸಿಲ್ಲ, ಇಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಪತ್ರದಲ್ಲಿ ಬಹುತೇಕ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತಹ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರು ಪ್ರಶಸ್ತಿ ನೀಡಿದ್ದು ಸರಿಯಲ್ಲ ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಪ್ರಶಸ್ತಿಯನ್ನ ವಾಪಸ್ ತಗೊಳ್ಳಿ ಅಂತಾನೂ ಕೂಡ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಲ್ಲಿ ಬೆಳಗಾವಿಯ ಮರಾಠ ಮಂಡಳದ ಅಧ್ಯಕ್ಷೆ ಹಾಗೂ ಎಂಎಲ್ಸಿ ನಾಗರಾಜ್ ಅವರ ಪತ್ನಿ ಶ್ರೀಮತಿ ರಾಜೇಶ್ವರಿ ಅವರು ಸಿಕ್ಕಿದ್ದು ಅತ್ಯಂತ ಖಂಡನೆ ಆಗೈತಿ. ಈ ಸಂಬಂಧ ಗಡಿ ಭಾಗದಲ್ಲಿ ವ್ಯಾಪಕವಾದ ಅಸಮಾಧಾನ, ಆಕ್ರೋಶ ಉಂಟಾಗಿತ್ತು. ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಯಾವಾಗಲೂ ಕನ್ನಡಿಗರ ಪರವಾಗಿಲ್ಲ, ಗಡಿ ನಾಡು ವಿಷಯದಲ್ಲಿ ಅವರು ಭಾಗವಹಿಸುವುದಿಲ್ಲ, ರಾಜ್ಯೋತ್ಸವ ಅಂತೂ ಇಲ್ಲವೇ ಇಲ್ಲ. ಅವರು ಕೇವಲ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅವ್ರ ಪತಿ ಅದಾರಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟದ್ದು ಭಾಳ ಖಂಡನೆ ಐತಿ. ಇದು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವಂಥ ವಿಷಯ ಅಂತ ಹೇಳಿ ಸುದೀರ್ಘವಾದ ಪತ್ರವನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ರಿಗೆ ಇವತ್ತು ಸುದೀರ್ಘವಾದ ಒಂದು ಪತ್ರ ಬರೆದಿವಿ. ಯಾಕಂದರೆ ಬೆಳಗಾವಿಯಲ್ಲಿ ಎಂತಿಂಥ ಮಹಿಳೆಯರಿದ್ದಾರೆ, 80ರ ಆಸುಪಾಸಿನಲ್ಲಿ ವಯಸ್ಸಿನಲ್ಲಿ ಇರುವಂಥ BS ಗವಿಮಠ್, ಬಸವರಾಜ್ ಜಗಜಂಪಿ, LS ಶಾಸ್ತ್ರಿ ಅವರಂಥ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಮೈಲಾರಿ, ಪ್ರಶಸ್ತಿಯನ್ನ ವಾಪಸ್ ತಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ, ಯಾವ ಕಾರಣಕ್ಕಾಗಿ ಪ್ರಶಸ್ತಿ ವಾಪಸ್ ತಗೋಬೇಕು ಅಂತ ಚಂದ್ರಗಿ ಅವರು ಹೇಳ್ತಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ ಎಂಎಲ್ಸಿ ನಾಗರಾಜ್ ಅವರ ಪತ್ನಿ ರಾಜಶ್ರೀ ಅವರಿಗೆ ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ತಡೆ ಹಿಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಜೊತೆಗೆ ಅಶೋಕ್ ಚಂದ್ರಗಿ ಅವರಿಗೂ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನ ಕೂಡ ಈಗ ಉಲ್ಲೇಖವನ್ನ ಮಾಡಿರುವಂಥದ್ದು. ಒಂದು, ಕನ್ನಡವನ್ನ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನ ಧಿಕ್ಕರಿಸಿದವರು ಮತ್ತು ಬೆಳಗಾವಿಯಲ್ಲಿ ಯಾವತ್ತೂ ಕೂಡ ಕನ್ನಡ ನಾಡು ಗಡಿಯ ಸಂಬಂಧ ನಕಾರಾತ್ಮಕ ನಿಲುವನ್ನ ತಿಳಿದಿರುವಂಥದ್ದು. ಜೊತೆಗೆ ಇಲ್ಲಿ ತಮ್ಮ ಸಂಸ್ಥೆಗಳ ಬಸ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಅಂತ ಬರೆಯದೆ ಮತ್ತು ಬೆಳಗಾವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಾಮಫಲಕವನ್ನ ಹಾಕಿಕೊಂಡು ಓಡಾಡಿದವರು, ಜೊತೆಗೆ ಮರಾಠಿ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ವಯಸ್ಸಿನ ಮಿತಿ ಇಲ್ಲದೆ ಇದ್ರೂ ಕೂಡ ಅವರಿಗೆ ಪ್ರಶಸ್ತಿಯನ್ನ ಪ್ರಕಟ ಮಾಡಿರುವಂಥದ್ದು. ಜೊತೆಗೆ ಸರ್ಕಾರದ ಭಾಗ ಆಗಿರುವಂತವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಶಸ್ತಿ ಪ್ರಕಟ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಆಧಾರದ ಮೇಲೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಹೋರಾಟಗಾರರಿದ್ದಾರೆ, ಅಂಥವರಿಗೆ ಈ ಪ್ರಶಸ್ತಿ ಸಲ್ಲಬೇಕಿತ್ತು. ಆದರೆ ಸರ್ಕಾರ ಇದನ್ನ ಒಂದು ರೀತಿ ಇದು ಸರ್ಕಾರಕ್ಕೆ ಕಳಂಕಪ್ರಾಯ ಆಗಿರುವಂಥದ್ದು, ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಿರುವಂಥದ್ದು. ಈ ಪ್ರಶಸ್ತಿಯನ್ನ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರುವಂಥದ್ದು. ರಾಜಶ್ರೀ ಯಾದವ್ ಅವರು ಏನಿದ್ದಾರೆ, ಇವರು ಮರಾಠಿ ಶಿಕ್ಷಣ ಸಂಸ್ಥೆಯ
ಅಧ್ಯಕ್ಷರಾಗಿದ್ದಾರೆ. ಈ ಮರಾಠಿ ಸಂಸ್ಥೆ ಏನು ಶಿಕ್ಷಣ ಸಂಸ್ಥೆ ಏನಿದೆ ಇದು ಯಾವತ್ತಿದ್ರೂ ಕೂಡ ಕನ್ನಡ ಏನು ವಿರುದ್ಧವಾದಂಥ ನಿಲುವನ್ನ ತಿಳಿದಿದೆ. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಪ್ರಶಸ್ತಿಯನ್ನ ಕೊಡಬಾರದು, ಇದನ್ನ ವಾಪಸ್ ಪಡಿಬೇಕು, ತಡೆ ಇಡಬೇಕು, ಏನು ಅರ್ಹತೆ ಇರುವಂತ ಪ್ರಶಸ್ತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಕೂಡ ಈಗ ಬರೆದಿರುವಂತದ್ದು. ಒಂದೇ ಒಂದು ಅಂದ್ರೆ MLC ನಾಗರಾಜ್ ಅವರ ಪತ್ನಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಪ್ರಕಟ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ವಿಧಾನ ಪರಿಷತ್ ಸದಸ್ಯ MLC ಅವ್ರ ಪತಿ ಅದಾರಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟದ್ದು ಬಹಳ ಖಂಡನೆ ಐತಿ. ಇದು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವಂಥ ವಿಷಯ ಅಂತ ಹೇಳಿ ಈ ಸುದೀರ್ಘವಾದ ಪತ್ರವನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಸಚಿವರಾದ HK ಪಾಟೀಲ್ರಿಗೆ ಇವತ್ತು ಸುದೀರ್ಘವಾದ ಒಂದು ಪತ್ರ ಬರೆದಿವಿ. ಯಾಕಂದರೆ ಬೆಳಗಾವಿಯಲ್ಲಿ ಎಂತಿಂಥ ಮಹಿಳೆಯರಿದ್ದಾರೆ 80ರ ಆಸುಪಾಸಿನಲ್ಲಿ ವಯಸ್ಸಿನಲ್ಲಿ ಇರುವಂಥ BS ಗವಿಮಠ್, ಬಸವರಾಜ್ ಜಗಜಂಪಿ, LS ಶಾಸ್ತ್ರಿ ಅವರಂಥ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಮೈಲಾರಿ, ಪ್ರಶಸ್ತಿಯನ್ನ ವಾಪಸ್ ತಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ, ಯಾವ ಕಾರಣಕ್ಕಾಗಿ ಪ್ರಶಸ್ತಿ ವಾಪಸ್ ತಗೋಬೇಕು ಅಂತ ಚಂದ್ರಿಗೆ ಅವರು ಹೇಳ್ತಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ MLC ನಾಗರಾಜ್ ಅವರ ಪತ್ನಿ ರಾಜಶ್ರೀ ಅವರಿಗೆ ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ತಡೆ ಹಿಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಜೊತೆಗೆ ಅಶೋಕ್ ಚಂದ್ರಿಗೆ ಅವರಿಗೂ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನ ಕೂಡ ಈಗ ಉಲ್ಲೇಖವನ್ನ ಮಾಡಿರುವಂಥದ್ದು. ಒಂದು, ಕನ್ನಡವನ್ನ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನ ಧಿಕ್ಕರಿಸಿದವರು ಮತ್ತು ಬೆಳಗಾವಿಯಲ್ಲಿ ಯಾವತ್ತೂ ಕೂಡ ಕನ್ನಡ ನಾಡು ಗಡಿಯ ಸಂಬಂಧ ನಕಾರಾತ್ಮಕ ನಿಲುವನ್ನ ತಿಳಿದಿರುವಂಥದ್ದು. ಜೊತೆಗೆ ಇಲ್ಲಿ ತಮ್ಮ ಸಂಸ್ಥೆಗಳ ಬಸ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಅಂತ ಬರೆಯದೆ ಮತ್ತು ಬೆಳಗಾವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಾಮಫಲಕವನ್ನ ಹಾಕಿಕೊಂಡು ಓಡಾಡಿದವರು, ಜೊತೆಗೆ ಮರಾಠಿ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ವಯಸ್ಸಿನ ಮಿತಿ ಇಲ್ಲದೆ ಇದ್ರೂ ಕೂಡ ಅವರಿಗೆ ಪ್ರಶಸ್ತಿಯನ್ನ ಪ್ರಕಟ ಮಾಡಿರುವಂಥದ್ದು. ಜೊತೆಗೆ ಸರ್ಕಾರದ ಭಾಗ ಆಗಿರುವಂತವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಶಸ್ತಿ ಪ್ರಕಟ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಆಧಾರದ ಮೇಲೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಹೋರಾಟಗಾರರಿದ್ದಾರೆ, ಅಂಥವರಿಗೆ ಈ ಪ್ರಶಸ್ತಿ ಸಲ್ಲಬೇಕಿತ್ತು. ಆದರೆ ಸರ್ಕಾರ ಇದನ್ನ ಒಂದು ರೀತಿ ಇದು ಸರ್ಕಾರಕ್ಕೆ ಕಳಂಕಪ್ರಾಯ ಆಗಿರುವಂಥದ್ದು, ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಿರುವಂಥದ್ದು. ಈ ಪ್ರಶಸ್ತಿಯನ್ನ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರುವಂಥದ್ದು. ರಾಜಶ್ರೀ ಯಾದವ್ ಅವರು ಏನಿದ್ದಾರೆ ಇವರು ಮರಾಠಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಈ ಮರಾಠಿ ಸಂಸ್ಥೆಯ ಶಿಕ್ಷಣ ಸಂಸ್ಥೆ ಏನಿದೆ ಇದು ಯಾವತ್ತಿದ್ರೂ ಕೂಡ ಕನ್ನಡ ವಿರುದ್ಧವಾದಂಥ ನಿಲುವನ್ನ ತಿಳಿದಿದೆ. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಪ್ರಶಸ್ತಿಯನ್ನ ಕೊಡಬಾರದು, ಇದನ್ನ ವಾಪಸ್ ಪಡಿಬೇಕು, ತಡೆ ಇಡಬೇಕು, ಅರ್ಹತೆ ಇರುವಂತ ಪ್ರಶಸ್ತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಕೂಡ ಈಗ ಬರೆದಿರುವಂಥದ್ದು. ಒಂದೇ ಒಂದು ಅಂದ್ರೆ MLC ನಾಗರಾಜ್ ಅವರ ಪತ್ನಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಪ್ರಕಟ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.